ಹೊಟ್ಟಿದ್ರಿ ಫಿಲಮ್ಗೆ 6:30 ನೀವೆಲ್ಲ ಹೊಟ್ಟಿದ್ರಿ ಸರ್? ಫಿಲಮ್ 6:30 ನೀನ್ ಹಿಂಗ್ ಹೊಟ್ಬಿಟ್ಟಿದಿರಲ್ಲ. ಈ ಚಳಿಗಳು ಎಳ್ಸ್ಕೊಂಡ್ ಕರ್ಕೊಂಡು ಹೋಗ್ತೀವಿ. ನಮ್ ಜಗದೀಶ್ ಏನ್ ಮಾಡ್ತಿರ್ಬೋದು? ಮನೆಗೆ ಇರ್ತಾನೆ, ಏನ್ ಮಾಡ್ತಿರ್ತಾನೆ. ಬಂದಿರಲ್ಲ ಅಂತೀರ ಅವ್ರು? ಕರೆಕ್ಟ್ ಟೈಮ್ ಬರ್ತಾರ ಬರಲ್ವೋ? ಕರೆಕ್ಟ್ ಟೈಮ್ ಬಂದಿರೋದು ಇತಿಹಾಸನೇ ಇಲ್ಲ ಸರ್. ಆ ತರನ ಮತ್ತೆ ನೆನ್ನ ಫೋನ್ ಮಾಡ್ದಾಗ ನಿಮ್ಗೆ ಯಾಕೆ ಹೋಗ್ಬಿಟ್ರು ಸ್ನೇಹಿತರಿಗೋಸ್ಕರ ಎಲ್ಲ ಮಾಡ್ತೀನಿ ಅಂತ ಹುಡುಗ ಹೇಳ್ತಾನೆ ಸರ್. ಗಲಾಟೆನೇ ಮಾಡಲ್ಲ. ಹೇಳಕ್ಕೆ ಮಲಿಕಂಡು ಹೇಳೋದಲ್ವ ಹೇಳ್ತಾನೆ. ನಾನ್ 4 ಸಲ ಫೋನ್ ಮಾಡಿದ್ದೆ ಸರ್ ಬೆಳಿಗ್ಗೆಯಿಂದ, 4-5 ಸಲ ಎತ್ತೇ ಇಲ್ಲ. ಅವ್ರ ಫೋನಲ್ಲೇ ಎತ್ತಲ್ಲ, ಮೆಸೇಜ್ ಮಾಡಿದ್ರೆ ಒಂದ್ ಬೆಟ್ಟ ಎತ್ತತಾರೆ ಈ ತರ. ಆತರ ಎಲ್ಲದಕ್ಕೂ ಎಸ್ ಅಂತವ. ಹೆಬ್ಬೆಟ್ಟು. ನಮ್ ಶ್ರೀನಿವಾಸಿಗೆ ಫೋನ್ ಮಾಡಿದ್ದೆ, ಬರ್ತಿದ್ದೀನಿ ಅಂದ್ರು. ಪಿಂಟು ಸಚಿನಿಗೆ ಮಾಡಿದ್ದೆ, ಗಂಟೆದ್ದು ಬರ್ತಿದ್ದೀವಿ ಅಂದ್ರು. ಅವ್ನು ಅಪ್ಪೆ ಎತ್ತಿಲ್ಲೇ ಇರೋನು. ನಾ ಥಿಯೇಟರ್ ಒಳಗಡೆ ಇದೀವಿ, ಕುದೋದವ್ರೀಗ ಇನ್ನೇ ಸ್ಟಾರ್ಟ್ ಆದ 5 ನಿಮಿಷದಲ್ಲಿ. ಇನ್ನೇನ್ ಟೈಟ್ಲ್ ಕಾರ್ಡ್ ತೋರಿಸ್ತಾರೆ. ಹಾ ನಿನಗ್ ಮಾತ್ರ ಪಿಂಟುದೇ ಜ್ಞಾನ ಕಣ. ಅವನ್ ಬಂದೇನ ಅಂದ್ರೆ ಆ ಪಿಂಟು ಮೇಲೆ ಹಾಕ್ಬೋದು, ಅವನು ಲೇಟಾಗಿ ಬಂದವನೇ ಅಂತವ. ಅಲ್ಲಿ ಬಾತ್ರೂಮ್ ಆಯ್ತಾ ಇವನೇ ಅವನ ಮನೆ ಬೆಳಗ್ಗೆ ಸುಸು ಮಾಡಕ್ ಹೋಗ್ಬಾರ್ದಾನೆ ಮನೆ ಬೆಳಿಗ್ಗೆ ಎದ್ದಾಗ. ಏನ್ ಮಾಡಕ ನಾನು ಹೋಗಿ ಬಂದಪ್ಪ, ನೀರ್ ಜಾಸ್ತಿ ಕುಡಿದು ಬಂದ್ರು 1 ಲೀಟ್ರ ಅರ್ಜೆಂಟ್ ಆದ ಹೋಯ್ತೀವಿ ಚಳಿಗೆ. ನೀ ಫಸ್ಟ್ ಒಂಟು ಬರೋದು ಕಲ್ತ್ಕೋ ಬರೀ. ಸರಿ ನಿನಗೆ ಟಿಕೆಟ್ ಕಳ್ಸಿದ್ದೀನಿ, ನೀನೇನು ಲೇಟ್ ಆದ್ರೆ ನಮ್ಗೆ ಯಾರಿಗೂ ಫೋನ್ ಮಾಡ್ಬೇಡ, ಒಳಗೆ ಬಂದು ಕುದೋ ಸುಮ್ಮನೆ. ನಿನಗೆ ಸಿಂಗಲ್ ಸೀಟ್ ಕಳ್ಸಿದ್ದೀನಿ. ಹಾ ಕಾರ್ ಪಾರ್ಕಿಂಗ್ ಅಲ್ಲ ಅವನಂತ ಗೊತ್ತಾವ ಬಂದವ ನೋಡಲ್ಲ ಅವನು. ಮತ್ತ ಏಯ್ ಇಟ್ಟು ಬಾರಲು ಬೇಗ ಬರ. ಏನಂತ ಜಾಗ? ಹೌದಾ? ಈಗ ಫೋನ್ ಮಾಡಿ ಕೇಳ್ಬೇಕಿತ್ತು, 7 ಗಂಟೆ ಆಯ್ತು ಎಲ್ಲ ನೀನು ಅಂತ ಬಾ. ಅಲ್ಲಕಣ ಪಿಂಟ, ನೀನು ಹೇಳುವಾಗ ಡೈಲಿ ನಂದು ನಾನೇ ನೋಡ್ಕೊಳ್ಳೋದು ಅಂತವ. ಎಲ್ಲಾನು ಬಿಟ್ಟು ನಿನ್ ನೋಡಕ್ ಬರ್ತಾರ. ಒಂದ್ಸರಿ ನೋಡ ಸಾಕಾತ್ ನಡಿ ಮಾಡ್ತಾವನೆ ಕಾನ್ಫರೆನ್ಸ್ ಆಗ್ತದೆ. ಹಂಗೆ ಹೇಳ ಇಲ್ಲಲ್ವಂತೆ ಅಲ್ಲಂತೆ. ಮಾಮೂಲಿ ಬತ್ತಿ ಬಾಬರು ಸುಮಾರು ಥಿಯೇಟರ್ ತಗ. ಅದು ಹಿಂದೆ ಚಿಂತೆ ಕಳ್ಳಪಿಂಟು, ಅವನ್ ಹೆಂಗ್ ಬರ್ತಾನೋ ಬಿಡ್ತಾನೋ ಬಿಡು. ಅವನಿಗೆ ನಿಂದೆ ಚಿಂತೆ. ಫೋನ್ ಮಾಡಿ ಹೇಳಿದ್ರೆ ಪಿಂಟು ಬಂದ ಅಂತ ಅವನೇ. ಸೀನ್ ಒಂದ್ಸಲ ಆಯನು ಸೀನ್ ಬಂದ, ಆಮೇಲೆ ನೀನ್ ಬಂದಾದ್ಮೇಲೆ ಸೀನ್ ಬಂದ. ಲೇ ಬಿರ್ನ್ ಬಾ, ಮೊಬೈಲ್ ಇಟ್ಬಿಟ್ಟು ಅದು ಬೇರೆ ಕರೆಕ್ಟಾಗಿ ಓಡಿಸು ಕಾರ. ನಿಂದು ನೀನು ನೋಡ್ಕೊಳ್ಳೋ ಪಿಂಟು, ಅವ್ನ ಚಿಂತೆ ಯಾಕೆ? ಲೇ ಆತಾಗ ಬರ್ತಾ ಇದೆಯಾ ಅಭಿಷೇಕ ಮಾಡಕ್ಕೆ? ನಿನ್ ಫ್ಯಾನ್ ಅಲ್ಲ ಕಣಪ್ಪ. ಹೌದಾ? ಸರಿ ಸರಿ ಆಯ್ತು ಬಾ ಬೇಗ. ಶಿವಣ್ಣ ನಾನು ತುಪ್ಪ ಹೋಗಿದ್ದೀರ ನಂಗೆ ಜಗ ಇಲ್ಲೂ ಫ್ಲೈಟಲ್ಲಿ ಕಿಟಕಿ ಕಡೆ ಸೇಟ್ಬೇಕು ಅಂತ ಜಗಳ ಆಡ್ಬೇಡ. ಥಿಯೇಟರ್ ಕಿಟಕಿ ಇರಲ್ಲ. ಬಂದು ಗಂಭೀರ ಕೂತ್ಕೊ. ಅದಕ್ಕೆ ಹೇಳಿದ್ದು. ಆಮೇಲೆ ಅಲ್ಲಿ ಅವ್ನು ಟಿಕೆಟ್ ಕೊಡೋ ಜೊತೆ ಕಿತ್ತಾಬಿಟ್ಟು ಕಿಟಕಿ ಕಡೆ ಸೀಟ್ ಕೊಡು, ಕಿಟಕಿ ಕಡೆ ಸೀಟ್ ಕೊಡು. ಫ್ಲೈಟ್ ಸುಮ್ಮನೆ ಗಂಭೀರವಾಗಿ ಕೂತ್ಕೋ. ನಿನ್ ಟಿಕೆಟ್ ನಿನಗೆ ಕಳ್ಸಿದೀವಿ, ಮತ್ತೆ ಫೋನ್ ಮಾಡಕ್ ಹೋಗ್ಬೇಡ ಯಾರಿಗೂ. ಇಡೋ ಆಯ್ತು. ದಿನ ಮೊದಲನೇ ಶೋಗೆ ಬಂದಿದ್ದೀರಾ?
ಎಕ್ಸೈಟ್ಮೆಂಟ್ ಇದೆ ಮಾರ್ಕ್ ಬಗ್ಗೆ. ಇಷ್ಟು ವಯಸ್ಸಾದ್ರೂ ಇಷ್ಟು ವಯಸ್ಸು ಬೇರೆ ಊರುಗಳಿಂದ ಎಲ್ಲೆಲ್ಲಿದ್ರು ಅಲ್ಲೆಲ್ಲಿಂದ ಬಂದಿದ್ದೀವಿ. ಅವನು ಉಜಿರೆಯಿಂದ ಬಂದಿದ್ದಾನೆ, ಬೆಂಗಳೂರಿಂದ ಬಂದಿದ್ದಾನೆ, ಅವನು ಹಾಸನಿಂದ ಇಲ್ಲಿಂದನೇ ಬಂದಿದ್ದಾನೆ. ಇಷ್ಟು ವಯಸ್ಸಾದ್ರೂ ಈ ಹುಮ್ಮಸ್ ಇಟ್ಕೊಂಡಿದ್ದಾರಲ್ಲ ಜಗದೀಶ್ ಅವರು ಗ್ರೇಟ್. ಬೇರೆ ಸ್ಟೇಟಿಂದ ಬಂದಿದ್ದಾರೆ. ಹೌದಾ? ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ. ಅವರು ಬಂದಿಲ್ಲ ಇನ್ನು. ಲೈ ಪಾಪ್ಕಾರ್ನ್ ತಿನ್ನಂಗಿಲ್ಲ ಒಂದು ಒಬ್ಬನೇ ತಿಂದಲ್ಲ ಎಲ್ಲಾನು ಸರಲ್ಲ ಅಂತ ಸರಕ್ಕೆ ಬನ ಉಂಡ್ರ ನಂಗೆ ಒಂದ್ಸಲ ಪಾಪ್ಕಾರ್ನ್ ತಿಂದಪ್ಪ ತಿಂದ್ಬಿಟ್ಟ ಕಷ್ಟ ಕೊಡ್ತೀಯ. ಸೇರ ಸಚಿನಿಗೆ ಏನು ಬೇಕಾಗಿಲ್ಲ, ಪಿಂಡ್ ಯಾರು ಕೊಡ್ಬಾರ್ದು ನೀನು. ಸದ್ದೋದಕ್ಕೆ ಹೋದವಂಗ ಎಲ್ಲ ತಿಂದಾಕಿರಲ್ಲ ಕೇಸರಿ ಭಾತ. ತಿಂದು ಮೇಕೆ ಮುತ್ತಿಗೆ ಒರೆಸ್ತು ಅಂದಂಗೆ. ಹೌದಾ? ಎಲ್ಲ ಇವರು ನಿಂತ್ಬಿಡೋದು ಜಾಗ. ಚೆನ್ನಾಗಿದ್ದೀರಾ ದೋಸೆ? ಹೇಗಿದೆ ದೋಸೆ? ಚೆನ್ನಾಗಿದೆ. ಇಷ್ಟ ಆಯ್ತು ನಿಮ್ಗೆ? ಸೂಪರ್ ಆಗಿದೆ. ಗ್ರಾಹಕರಿಗೆ ಯಾರಿಗಾರು ಬರೋರು ಇದ್ರೆ ಹೇಳ್ತೀರಾ, ರೆಫರ್ ಮಾಡ್ತೀರಾ ಬರ್ಬೋದು ಇಲ್ಲಿಗೆ ಅಂತ ಹೇಳಿ ನಿಮ್ಮ ಭಾಷೆಯಲ್ಲಿ? ಬೇಡ, ತುಂಬಾ ಹಳೆ ಹೋಟ್ಲು, ಜನಗಳಿಗೆ ಗೊತ್ತು. ಹೌದಾ? ಏನು ಹೋಟ್ಲ್ ಹೆಸರು? ಸನ್ಮಾನ. ಹೇಳಿ.